ವೆರಿ 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 ಲಾಂಗ್ ಟೈಮ್ಕೊಂಡು ಸಿಗುವ. ರೆಸ್ಪೆಕ್ಟೇ ಇಲ್ಲ, ಏನೂ ಮಾಡಿಲ್ಲ ಅಂದರೂ ಟಯರ್ಡ್ ಆಗಿದೆ. ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿರ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಹಿಯರ್ ಇಸ್ ಮೈ ನ್ಯೂ ವ್ಲಾಗ್. ಇಷ್ಟೊತ್ತಂಗ ನೀವೆಲ್ಲ ವ್ಲಾಗ್ ನೋಡ್ತಾನೆ ಇದ್ದೀರಾ ಅಂದರೆ ತಮ್ಮನೇಲೆಲ್ಲ ಆಲ್ರೆಡಿ ನೀವೆಲ್ಲ ನೋಡಿರ್ತೀರಾ ಏನು ವಿಡಿಯೋ ಅಂತ. And we are going on our next international trip. So I'm very excited because we are going on a trip after very 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 long time. It is a 7 days trip. ಎಲ್ಲಿ ಹೋಗ್ತಾ ಇದ್ದೀವಿ, ಯಾರ ಜೊತೆ, ಯಾವಾಗ, ಇದೆಲ್ಲ ತಿಳ್ಕೊಬೇಕು ಅಂದರೆ ನನ್ನ ವೀಡಿಯೋಸ್ನ ಕೊನೆ ತನಕ ನೋಡಿ. ಆ್ಯಂಡ್ ಜಾಸ್ತಿ ಮಾತಾಡ್ತೀರಾ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಟ್ರಿಪ್ಗೆ ಹೋಗ್ಬೇಕಂದ್ರೆ ಫಸ್ಟ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಪ್ಯಾಕಿಂಗ್. ಸೊ ಯಾರಿಗೆ ಪ್ಯಾಕಿಂಗ್ ಅಂದರೆ ಇಷ್ಟ ಇಲ್ಲ? ನಾನು ದಿಸಕ್ಕೆ ಅಂದ್ರೂ ಒಂದು 3 ಬಟ್ಟೆ ಅಂತ ನಾನು ಪ್ಯಾಕ್ ಮಾಡ್ತೀನಿ. ಸೊ ನನಗೆ ಕೊಟ್ಟಿರೋ ಲಗೇಜ್ ವೇಟ್ಗೆ ನಾನು ಪ್ಯಾಕ್ ಮಾಡೋದಕ್ಕೆ ಒಂದಕ್ಕೊಂದು ಸಂಬಂಧನೇ ಇರಲ್ಲ. ಆ್ಯಂಡ್ ಐ ನೀಡ್ ಮಿನಿಮಮ್ 2 days ಟು ಪ್ಯಾಕ್ ಆ್ಯಂಡ್ ಫಿಗರ್ ಔಟ್ ದ ಫೈನಲ್ ಥಿಂಗ್ಸ್. ಸೊ ಅದಕ್ಕೆ ಇವತ್ತಿಂದನೇ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೋಪ್ಸೋ ಬೇಗ ಪ್ಯಾಕಿಂಗ್ ಮುಗಿಸ್ತೀನಿ. 2000 years later. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಫ್ರೈಡೇ ನೈಟ್ ಪ್ಯಾಕಿಂಗ್ ಮಾಡ್ತೀನಿ ಅಂತ. ಬಟ್ ಅಫ್ಕೋರ್ಸ್ ನಾನು ಪ್ಯಾಕಿಂಗ್ ಮಾಡಲಿಲ್ಲ ಅವತ್ತು, ಜಸ್ಟ್ ಥಿಂಗ್ಸ್ನ ಸೆಗ್ರಿಗೇಟ್ ಮಾಡಿಟ್ಟೆ. ಆ್ಯಂಡ್ ಇವತ್ತು ಮಂಡೇ ಬೆಳಗ್ಗೆ ನಾನು ಪ್ಯಾಕ್ ಮಾಡಿದ್ದು ಸಂಡೇ ನೈಟ್. ಇವತ್ತು ಮಂಡೇ, ಇವತ್ತು ಮಧ್ಯಾಹ್ನನೇ ನಮಗೆ ಫ್ಲೈಟ್ ಇರೋದು 3 ಗಂಟೆಗೆ. ಸೊ ನಾವು ಇವಾಗ ಟೈಮ್ ಬಂದು ಇಟ್ಸ್ 9 o'clock, 9:15 ಹಂಗೆ. ಸೊ ಬನ್ನಿ ನಾನು ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ ನಾನು ಪ್ಯಾಕ್ ಮಾಡಿದ್ದೀನಿ ಅಂತ. ಸೊ ಸಮಥಿಂಗ್ ಈ ಥರ ಪ್ಯಾಕ್ ಮಾಡಿದ್ದೀನಿ. ಆ್ಯಂಡ್ ಇದೊಂದು ಬ್ಯಾಗ್ ತೊಗೊಂಡಿದ್ದೀನಿ, ಟ್ರಾವೆಲ್ ಪ್ಯಾಕೇಜ್ ಬ್ಯಾಗ್. ಇದನ್ನು ನಾನು ಅಮೆಝಾನಲ್ಲಿ ತೊಗೊಂಡಿದ್ದು. ಆ್ಯಂಡ್ ಇದು ಸೇವ್ಡ್ ಮೈ ಲಾಟ್ ಆಫ್ ಸ್ಪೇಸ್. ಒಂದು 4 hats ಇದೆ, ಆ್ಯಂಡ್ 1 towel, ಆ್ಯಂಡ್ 3 ಬ್ಯಾಗ್ ಕೇಸಸ್. ಆ್ಯಂಡ್ ಇದೆಲ್ಲ ನಾರ್ಮಲ್ ಶರ್ಟ್ಸ್, ಟಾಪ್ಸ್, ನೈಟ್ ಡ್ರೆಸ್ಸಸ್. ಆ್ಯಕ್ಚುಲಿ ಈ ಜಾಗದಲ್ಲಿ ಇನ್ನೂ 2 ಬ್ಯಾಗ್ಸ್ ಬರಬೇಕಾಗಿತ್ತು. ಬಟ್ ಸಿನ್ಸ್ ವೆಯ್ಟ್ 20 kg ಅಷ್ಟೇ, ಸೊ ಇದರಲ್ಲಿ ವೇಟ್ ಜಾಸ್ತಿ ಆಗೋಯ್ತು ಅಂತ ನಾನು ಇನ್ನೊಂದು ಬ್ಯಾಗ್ ತೊಗೊಂಡಿದ್ದೀನಿ, ಕ್ಯಾಬಿನ್ ಬ್ಯಾಗ್, ಅದರಲ್ಲಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಈ ಕಡೆ ಬಂದರೆ ಇದೆಲ್ಲ ಫುಲ್ ಗಾಗಲ್ಸ್ ಇದು. ಆ್ಯಂಡ್ ದೀಸ್ ಆರ್ ದ ಸಾಕ್ಸ್ ಆ್ಯಂಡ್ ಕ್ಲಿಪ್ಸ್. ಇದು ಹ್ಯಾಟ್, 2 ನಾರ್ಮಲ್ ಹ್ಯಾಟ್. ಆ್ಯಂಡ್ 3 ಬ್ಯಾಗ್ ತೊಗೊಂಡಿದ್ದೀನಿ. ಇದೆಲ್ಲ ನಂದು ಸ್ಕಿನ್ ಕೇರ್ ಆ ಪ್ರಾಡಕ್ಟ್ಸ್. ಆ್ಯಂಡ್ ಒಂದು ಚಪ್ಪಲಿ ತೊಗೊಂಡಿದ್ದೀನಿ. ಇಷ್ಟೇ ಗೈಸ್. ಎಕ್ಸ್ಟ್ರಾ ಆ್ಯಕ್ಚುಲಿ ಎವ್ರಿ ಟೈಮ್ ನಾನು ಜಾಸ್ತಿ ಲಗೇಜ್ ತೊಗೊಂಡೋಗ್ತಾಯಿದ್ದೆ. ಇದೇ ಟೈಮ್ ನಾನು ತುಂಬ ಕಮ್ಮಿ ಲಗೇಜ್ ತೊಗೊಂಡೋಗ್ತಾ ಇರೋದು. ಆ್ಯಂಡ್ ಇದು ನನ್ನ ಕ್ಯಾಬಿನ್. ಇದಕ್ಕೆ 7 kg ಎಲ್ಲ ಅನ್ಸುತ್ತೆ, ಆ್ಯಂಡ್ ಇದಕ್ಕೆ 20 kg. ಇದು ಟೋಟಲ್ 4 ಶೂಸ್ ತೊಗೊಂಡಿದ್ದೀನಿ. 3 ಶೂ ಇಲ್ಲಿ ಆ್ಯಂಡ್ 1 ಶೂ ಅಲ್ಲಿ ಇವಾಗ ಹಾಕ್ಕೊಳ್ಳೋಕ್ಕೆ. ಆ್ಯಂಡ್ ಈ ಕಡೆ ಬಂದು ಇದೇ 2 ಬ್ಯಾಕ್ ಪ್ಯಾಕ್ ನಾನು ಅಲ್ಲಿ ಹಾಕ್ಬೇಕಾಗಿದ್ದು. ಫುಲ್ಲು ಎಲೆಕ್ಟ್ರಾನಿಕ್ಸ್ದೆಲ್ಲ ಇದೆ. ಆ್ಯಂಡ್ 3 ಬುಕ್ ತೊಗೊಂಡಿದ್ದೀವಿ ಜಸ್ಟ್ ಇನ್ ಕೇಸ್ ಓದಿದ್ರೆ. ಇಷ್ಟೇ ಗೈಸ್ ನನ್ನ ಪ್ಯಾಕಿಂಗ್. ನಮಗೆ 3 ಗಂಟೆಗೆ ಇರೋದು ಫ್ಲೈಟ್. ಸೊ ನಾವು 12:30ಗೆಲ್ಲ ಏರ್ಪೋರ್ಟಲ್ಲಿ ಇರಬೇಕು. ಬ್ಯಾಗೇಜ್ ಇಮಿಗ್ರೇಷನ್ ಅಂತ ಟೈಮ್ ತೊಗೊಳುತ್ತೆ. ಸೊ ಬೇಗ ಫ್ರೆಶ್ ಅಪ್ ಆಗಿ ಬೇಗ ಸಿಗ್ತೀನಿ. ಸೊ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಆ್ಯಂಡ್ ದಿಸ್ ಇಸ್ ಮೈ ಏರ್ಪೋರ್ಟ್ ಲುಕ್. ಇದ್ರ ಜೊತೆ ಒಂದು ಜಾಕೆಟ್ ಆ್ಯಂಡ್ ಒಂದು ಬ್ಯಾಗ್. ಆ್ಯಂಡ್ ಲಗೇಜಸ್ ಎಲ್ಲ ರೆಡಿಯಾಗಿ ಕೆಳಗಡೆ ಇದೆ. ಇಟ್ಸ್ ಆಲ್ರೆಡಿ 11:15. ಇನ್ನೇನು ಒಂದು 15 ನಿಮಿಷ ಹೊಡ್ತೀವಿ. ಆ್ಯಂಡ್ ಐ ಗೋನ ಮಿಸ್ ಮೈ ರೂಮ್ ಫಾರ್ ದ ನೆಕ್ಸ್ಟ್ 7 days. ಓಕೆ ಗೈಸ್, ಸಿಗ್ತೀನಿ ಏರ್ಪೋರ್ಟಲ್ಲಿ. ಏರ್ಪೋರ್ಟ್ ರೀಚ್ ಆಗಿದ್ದೀವಿ ಗೈಸ್. ಹೋಗೋದು ಆ್ಯಂಡ್ ಅರೈವಲ್ ಆ್ಯಂಡ್ ಡಿಪಾರ್ಚರ್ 2 ಟರ್ಮಿನಲ್ 1ಗೆ ಬಿದ್ದಿದೆ. ಸೊ ಹಿಯರ್ಸ್ ಟರ್ಮಿನಲ್ 1. ಬನ್ನಿ ಇಲ್ಲಿ ಒಳಗಡೆ ಹೋಗಿ ಬ್ಯಾಗೇಜ್ ಹಾಕಿ ಸಿಗ್ತೀನಿ. ಇಲ್ಲೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಯಾವ ಫ್ಲೈಟ್ ಎಷ್ಟು ಗಂಟೆಗೆ ಬರುತ್ತೆ, ಎಷ್ಟು ಗಂಟೆಗೆ ಹೋಗುತ್ತೆ ಅಂತ. ಆ್ಯಂಡ್ ಇದು ಟರ್ಮಿನಲ್ 1 ಬಂದು ಡೊಮೆಸ್ಟಿಕ್. ಇದು ನಾವು ಹೋಗ್ತಾ ಇರೋದು ಇಂಡಿಗೋದಲ್ಲಿ. ಎಷ್ಟು ಗಂಟೆಗಮ್ಮ ಅರೈವಲ್ಲು? ಆನ್ ಟೈಮ್. ಓಕೆ. ಆ್ಯಂಡ್ ನಮಗೆ ಕನೆಕ್ಟಿಂಗ್ ಫ್ಲೈಟ್ಸ್ ಇರೋದು ಇಲ್ಲಿಂದ ಕೋಲ್ಕತ್ತಾ. ಆ್ಯಂಡ್ ಕೋಲ್ಕತ್ತಾಯಿಂದ ನಾವು ಹೋಗ್ತಿರೋ ಪ್ಲೇಸ್.
ಸೊ ಅದಕ್ಕೆ ಟರ್ಮಿನಲ್ 1 ಡೊಮೆಸ್ಟಿಕ್. ಇವಾಗ ಬ್ಯಾಗೇಜಸ್ ಹಾಕಿ ದೆನ್ ವಿಲ್ ಗೋ ಟು ಇಮಿಗ್ರೇಷನ್. ಫುಲ್ ಲೈನ್ ದೊಡ್ಡದಿದೆ, ರಶ್ ಜಾಸ್ತಿ ಇದೆ, ವೇಟಿಂಗ್. ಇಂಟರ್ನ್ಯಾಷನಲ್ ಕೌಂಟರ್ಸ್ ಬಂದು 13 ಆ್ಯಂಡ್ 14 ಎರಡೇ ಕೌಂಟರ್, ಇನ್ನು ಮಿಕ್ಕಿದೆಲ್ಲ ಡೊಮೆಸ್ಟಿಕ್ ಕೌಂಟರ್ಸ್. ಸೊ ವೇಟಿಂಗ್ ಫಾರ್ ದ ಬ್ಯಾಗೇಜ್. ಅಲ್ಲಿ ಹಾಕಿ ಆಮೇಲೆ ಇಮಿಗ್ರೇಷನ್ಗೆ ಹೋಗಬೇಕು. ಅವರು ಇಲ್ಲೂ ವೆರಿಫೈ ಮಾಡ್ತಾಯಿದ್ದಾರೆ. ಮಮ್ಮಿ ಹಾಯ್. ಸೂಟ್ ಕೇಸ್ ಮಮ್ಮಿದು, ಇದು ನಂದು, ಇದು ಆಮೇಲೆ ಇದು ಡ್ಯಾಡಿದು, ಇದು ನಂದು. ಇದೊಂದು ಕ್ಯಾಬಿನ್. ಸೊ ಬ್ಯಾಗೇಜಸ್ ಎಲ್ಲ ಹಾಕಾಯಿತು ಆ್ಯಂಡ್ ಇವಾಗ ಇಮಿಗ್ರೇಷನ್ಗೆ ಹೋಗ್ತಾ ಇದ್ದೀವಿ. ಇದಾದರೆ ವಿ ಆರ್ ಫುಲ್ ಫ್ರೀ. ಸೊ ಇಮಿಗ್ರೇಷನ್ ಮುಗಿಸ್ಕೊಂಡು ಸಿಗುವ. ಸೊ 1 ನಿಮಿಷನೂ ನಮ್ಗೆ ಟೈಮ್ ಸಿಕ್ಕಿಲ್ಲ ಕುತ್ಕೊಳ್ಳೋಕ್ಕೆ. ಬ್ಯಾಗೇಜ್ ಹಾಕಿ ಇಮಿಗ್ರೇಷನ್ ಹಾಕಿ ಓಡಾಡಿ ಗೇಟ್ ಹತ್ರ ಬರೋ ಅಷ್ಟರಲ್ಲಿ ಟೈಮ್ ಆಯಿತು. ಕರೆಕ್ಟಾಗಿ ಟೈಮ್ ಆಯಿತು, ಲೇಟು ಇಲ್ಲ ಬೇಗನೂ ಇಲ್ಲ. ಆ್ಯಂಡ್ ಇವಾಗ ಬಸ್ಸಲ್ಲಿ ಕೂತಿದ್ದೀವಿ. ಇಲ್ಲಿಂದ ಇವರು ಫ್ಲೈಟ್ ಹತ್ರ ಕರ್ಕೊಂಡು ಹೋಗ್ತಾರೆ ಆ್ಯಂಡ್ 3:05 ಇರೋದು ಫ್ಲೈಟ್ ಟೇಕ್ ಆಫ್. ಸೊ ಫ್ಲೈಟ್ ಹತ್ತಿ ಕೂತಿದ್ದೀವಿ. ಇನ್ನೇನು 5 ಮಿನಿಟ್ಸ್ ಟೇಕ್ ಆಫ್ ಆಗುತ್ತೆ. ಬಟ್ ದ ಥಿಂಗ್ ಈಸ್ ನಮ್ಗೆ ಯಾರಿಗೂ ಒಟ್ಟಿಗೆ ಸೀಟೇ ಸಿಕ್ಕಿಲ್ಲ, ಎಲ್ಲರೂ ಒಂದೊಂದು ದಿಕ್ಕಲ್ಲಿ ಕೂತಿದ್ದೀವಿ ಆ್ಯಂಡ್ ಏನೂ ಮಾಡೋಕ್ಕಾಗಲ್ಲ. ಕೋಲ್ಕತ್ತಾ ರೀಚ್ ಆಗಿದ್ದೀವಿ. 3:05 ಹೊಡಬೇಕಾಗಿತ್ತು ಫ್ಲೈಟು, 3:45 ಹೊಡ್ತು, ಡಿಲೇ ಆಗಿ ಹೊಡ್ತು ಆ್ಯಂಡ್ ಇವಾಗ 5:45. ಟ್ರಾವೆಲಿಂಗ್ ಪೀರಿಯಡ್ 2 hours 10 minutes ಇತ್ತು. ಇವಾಗ ಇಳಿದು ವಿ ಹ್ಯಾವ್ 8:45 ಏನೋ ನೆಕ್ಸ್ಟ್ ಫ್ಲೈಟ್ ಇದೆ, ಅಲ್ಲಿ ತನಕ ವಿ ಹ್ಯಾವ್ ಟು ವೇಟ್. ಸೊ ಲೆಟ್ಸ್ ಸಿ ಏನು ಮಾಡ್ತೀವಿ ಅಂತ. ನಾವು ಬ್ಯಾಗೇಜ್ನ ಡೈರೆಕ್ಟ್ ತಗೋತಾ ಇದ್ದೀವಿ. ಸೊ ಬ್ಯಾಗೇಜ್ದೇನು ಟೆನ್ಷನ್ ಇಲ್ಲ ಇಲ್ಲಿ. ಜಸ್ಟ್ ಹೋಗಿ ಹಾಗೆ ನಿಲ್ಲೋ ಒಂದು ಇಮಿಗ್ರೇಷನ್ ಇರುತ್ತೆ, ಅದನ್ನು ಮಾಡಿ ಜಸ್ಟ್ ಗೇಟ್ ಹತ್ರ ಹೋಗಿ ವೆಯ್ಟ್ ಮಾಡೋದಷ್ಟೇ ಕೆಲಸ. ಬೆಂಗಳೂರಲ್ಲಿ ತುಂಬ ಸೆಕೆ ಇತ್ತು. ಇಲ್ಲಿ ತುಂಬ ಚಳಿ ಅಂತ ಏನಿಲ್ಲ, ಮಾಡ್ರೇಟ್ ಚಳಿ ಇದೆ. ಬಟ್ ನಾವು ಹೋಗ್ತಾ ಇರೋ ಪ್ಲೇಸಲ್ಲಿ ವೆದರ್ ಪ್ರಿಡಿಕ್ಷನ್ ಹೆಂಗಂದರೆ, ಒಂದು ಊರಲ್ಲಿ ಒಂಥರ ಲೈಕ್ ಸೆಕೆ ಇದ್ದರೆ ಇನ್ನೊಂದೂರಲ್ಲಿ ಕೋಲ್ಡ್ ಇರುತ್ತೆ, ಇನ್ನೊಂದೂರಲ್ಲಿ ಕೋಲ್ಡ್ ಇದ್ದರೆ ಇನ್ನೊಂದೂರಲ್ಲಿ ಸೆಕೆ ಇರುತ್ತೆ. ಸೊ ಬೇಸಿಕಲಿ ಆ ಥರ ಒಂದೇ ಥರ ವೆದರ್ ಇಲ್ಲ. ಐ ಡೋಂಟ್ ನೋ ವೆದರ್ ಹೆಂಗಿರುತ್ತೆ ಅಂತ. ನೋಡೋಣ. ಇದೇ ಕೋಲ್ಕತ್ತಾ ಏರ್ಪೋರ್ಟ್ ಗೈಸ್. ಡ್ಯಾಡಿ 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 ರೆಸ್ಪೆಕ್ಟೇ ಇಲ್ಲ. Emotional, damn it! ಬಿಟ್ಬಿಟ್ರಾ? ಮಮ್ಮಿ ಡ್ಯಾಡಿ ಕನ್ನಡಕ ಕಳೆದೋಯ್ತು. ನೋಡಿರಿ ಚಪ್ಪಾಳೆ. ಬಂದಾಗೆಲ್ಲ ನಾನು ಕನ್ನಡಕ ಬಿಡೋದೇನಾ? ಹೋಗ್ಲಿ ಬಿಡಕ್ಕೆ ಅಂತಾನೆ ಅವ್ನು ಕನ್ನಡಕ ತೊಗೊಂಬನ್ನಿ ಡ್ಯಾಡಿ ನೆಕ್ಸ್ಟ್ ಟೈಮಿಂದ. ಓಕೆ. ಸೊ ಗೈಸ್ ಇಮಿಗ್ರೇಷನ್ ಆಯಿತು. 1 hour ಫುಲ್ ಓಡಾಡಿ ಸುಮ್ಮನೆ ಕೂತಿದ್ದಾಯಿತು. ಅಷ್ಟರಲ್ಲಿ ಫೋನ್ನ ಚಾರ್ಜ್ ಮಾಡಿದ್ವಿ. ಫೈನಲಿ ನನ್ನ ಫೋನಿಗೆ ಜೀವ ಬಂದಿದೆ ವಾಪಸ್. ಇವಾಗಿನ್ನ 8 o'clock, ಇಂದ 40 ನಿಮಿಷ ಇದೆ ನಮ್ಮ ನೆಕ್ಸ್ಟ್ ಫ್ಲೈಟ್ಗೆ. ಸೊ ಸ್ಟಿಲ್ ದೆನ್ ವೇಟಿಂಗ್. ಇವಾಗ ಗೇಟ್ ಹತ್ರ ಹೋಗ್ತೀವಿ, ಅಲ್ಲಿ ಕೂತ್ಕೊಂಡು ವೇಟ್ ಮಾಡ್ತೀವಿ ಅಷ್ಟೇ, ಬರೀ ವೇಟಿಂಗ್. ಏನೂ ಮಾಡಿಲ್ಲ ಅಂದರೂ ಟಯರ್ಡ್ ಆಗಿದೆ. So sad. ಸೊ ಇಷ್ಟುದ್ದ ಕ್ಯೂ ಇದೆ ಬರೀ ಫ್ಲೈಟ್ಗೆ ಹೋಗೋಕ್ಕೆ, ಫ್ಲೈಟ್ ಒಳಗೆ ಹೋಗೋಕ್ಕೆ. ಸೊ ಫ್ಲೈಟ್ ಒಳಗೆ ಹೋಗಿ 40 minutes ವೆಯ್ಟ್ ಮಾಡಬೇಕು ಟೇಕ್ ಆಫ್ ಆಗೋಕ್ಕೆ. ಸೊ ಗೈಸ್ ಫೈನಲಿ ಫ್ಲೈಟ್ ಹತ್ತಿ ಕುತ್ಕೊಂಡು ಸೆಟಲ್ ಡೌನ್ ಆಗಿದ್ದೀವಿ ಆ್ಯಂಡ್ 4 ಜನಕ್ಕೂ ಒಟ್ಟಿಗೆ ಸೀಟ್ ಸಿಕ್ಕಿದೆ. ಯಾವ ಕಂಟ್ರಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಒಂದು ಸಿಟಿಯಿಂದ ಒಂದು ಸಿಟಿಗೆ ಫ್ಲೈಟಲ್ಲೇ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಹಂಗೆ ನಮ್ಮ ಅಣ್ಣನ ಮೀಟ್ ಮಾಡಿಸ್ತೀನಿ. ಈಸ್ ಇನ್ ದ ವಿಡಿಯೋ ಕಾಲ್ ಹಿಯರ್. ಇಟ್ ನಾಟ್ ಕಮ್ ಬಿಕಾಸ್ ಇಸ್ ಇನ್ ದ ಆಸ್ಟ್ರೇಲಿಯಾ. ಹಲೋ, ವಿಲ್ ಮಿಸ್ ಯು ಬ್ಯಾಡ್ಲಿ. ಸೊ ಹಲೋ ಗೈಸ್, ಫೈನಲಿ ರೀಚ್ ಆಗಿದ್ದೀವಿ ಆ್ಯಂಡ್ ಆನ್ ಟೈಮ್ ಇದ್ದೀವಿ. ಇಲ್ಲಿ 2 o'clock, ನಮ್ಮ ಇಂಡಿಯಾದಲ್ಲಿ ಇಟ್ ಇಸ್ 12:30. ಸೊ 1.5 hour ಇಲ್ಲಿ ಮುಂದೆ ಇದ್ದೀವಿ. ಇವಾಗ ಡೈರೆಕ್ಟ್ ಬ್ಯಾಗೇಜ್ ಕ್ಲೇಮ್ ಮಾಡಿ ಆ್ಯಂಡ್ ದೆನ್ ವಿಲ್ ಗೋ ಟು ಹೋಟೆಲ್. ಸೊ ನೈಟ್ ಫುಲ್ ನಮಗೆ ರೆಸ್ಟ್ ಸಿಗುತ್ತೆ. ಬೆಳಗ್ಗೆ ಏನೇನು ಪ್ಲ್ಯಾನ್ಸ್ ಏನೇನು ಅಂತ ವಿಲ್ ಸಿ.
ಗೈಸ್ ನೋಡಿ ಎಷ್ಟು ರಶ್ ಇದೆ ಇಲ್ಲಿ. ಅಪ್ಪ ಈ ಲೈನೆಲ್ಲ ಪಾಸ್ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ ಆಗುತ್ತೆ 3 ಅವರ್. ಎಲ್ಲೋದ್ರೂ ವೇಟ್ ಮಾಡೋದೇ ಆಯಿತು. 2 hours later. ಸೊ ಗೈಸ್ ಫೈನಲಿ ವೀಸಾ ಅವ್ರು ಚೆಕ್ ಮಾಡಿ ಆಮೇಲೆ ಬ್ಯಾಗೇಜ್ ತೊಗೊಂಡು ಎಲ್ಲ ಆಗಿ ಆಚೆ ಬರೋ ಅಷ್ಟರಲ್ಲಿ ಇಟ್ಸ್ ಆಲ್ರೆಡಿ 3:15 ಇಲ್ಲಿನ ಟೈಮ್ಗೆ. ಇಲ್ಲಿ ಆಚೆ ಕೂತಿದ್ದೀವಿ, ಕ್ಯಾಬಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಇಲ್ಲಿಂದ ರೂಮ್ಗೆ ಹೋಗಿ ಯಾವಾಗ ಮಲ್ಕೋತೀವಿ ಯಾವಾಗ ಎದ್ದೇಳ್ತೀವಿ, ಪಿಕಪ್ ಟೈಮ್ ಏನೋ ಗೊತ್ತಿಲ್ಲ. ಇದೆ ಗಾಯ್ಸ್ ನಮ್ಮ ಹೋಟೆಲ್ ನೇಮ್ ಏನು ಅಂತ ಸದ್ಯಕ್ಕೆ ನಂಗೆ ಗೊತ್ತಿಲ್ಲ, ಬೆಳಗ್ಗೆ ತಿಳ್ಕೊಂಡು ಹೇಳ್ತೀನಿ ಗೈಸ್. ಇವಾಗ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ, ಲೆಟ್ಸ್ ಗೋ ಟು ದ ರೂಮ್. ಸೊ ಗೈಸ್ ಫೈನಲಿ ರೂಮಿಗೆ ಬಂದಿದ್ದೀವಿ. ಆ್ಯಂಡ್ ಇಟ್ಸ್ ಆಲ್ರೆಡಿ 4 o'clock. ವಿ ಆರ್ ಪ್ರಿಪೇರಿಂಗ್ ಮಗ್ ನೂಡಲ್ಸ್ ದೇರ್. ಬಿಸಿನೀರು ಹಾಕ್ಕೊಂಡು ತಿನ್ನೋಕ್ಕೆ. ಐ ವಾಂಟ್, ಬಟ್ ನೀರಿದೆಯಾ? ತಿನ್ಕೊಂಡು ಮಲ್ಕೊಳ್ಳೋದು. ಬೆಳಗ್ಗೆ ಎದ್ಮೇಲೆ ಸಿಗ್ತೀನಿ ಗೈಸ್, ತುಂಬ ಸುಸ್ತಾಗಿದೆ. ಬಾಯ್.